ಡೆವಲಪ್ಮೆಂಟ್ಸ್ ಬಿಜೆಪಿ 50 ಕ್ಷೇತ್ರಗಳಲ್ಲಿ ಮುನ್ನಡೆ. ಅರ್ಧ ಶತಕದ ಕಡೆಗೆ ಬಿಜೆಪಿ 50 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಆಮ್ ಆದ್ಮಿ ಪಾರ್ಟಿ 19ಕ್ಕೆ ಬಂದು ನಿಂತಿದೆ. 19 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ, 50 ಕ್ಷೇತ್ರಗಳಲ್ಲಿ ಬಿಜೆಪಿ, 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮುನ್ನಡೆ. ಅರವಿಂದ್ ಕೇಜ್ರಿವಾಲ್ ಆರಂಭದಿಂದ ಇಲ್ಲಿ ತನಕ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ ದೆಹಲಿಗೆ ಯಾವ್ಯಾವ ರೀತಿ ಫಂಡ್ ಬರ್ತಾ ಇತ್ತು ಏನು, ರಮೇಶ್ ಬಾಬು ಅದನ್ನು ಬಹಳ ವಿವರವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರು. ಎಷ್ಟರ ಮಟ್ಟಿಗೆ CSR ಫಂಡ್ಗಳು ಬರ್ತಾ ಇತ್ತು ಏನು ಎತ್ತ, ಹಾಗಾಗಿ ಅಲ್ಲಿ ಮಾಡಲೇಬೇಕಾಯಿತು, ಮಾಡಿದ್ರು. ಆದರೆ ಪ್ರಶ್ನೆ ಬೇರೆ, ಆದರೆ ಪಂಜಾಬಲ್ಲಿ ಯಾಕಾಗಿಲ್ಲ, ಇದು ಅವರ ಪ್ರಶ್ನೆ. ಸೊ ಇದೆಲ್ಲದರ ಜೊತೆಗೆ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳ ಜೊತೆಗೆ ನಾವು ಎಷ್ಟರ ಮಟ್ಟಿಗೆ ನಾವು ಉಳಿಸ್ಕೋತೀವಿ ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದು. ನೋಡಿ, ಕಬಡ್ಡಿ ಪಂದ್ಯಾವಳಿನ ನಾವು ನೀವು ಗಮನದಲ್ಲಿಟ್ಕೋಬೇಕು. ರಾಜಕಾರಣವೂ ಕೂಡ ಹಂಗೇನೆ. ಕಬಡ್ಡಿ ಪಂದ್ಯಾವಳಿನಲ್ಲಿ ಮೊದಲು ಭೂಮಿಯಿಂದ ಮುಟ್ಟಿ ನೀವು ಇದು ಮಾಡೋದು ಓಕೆ, ಅದು ನಿಮಗೆ ಅದೇನು ತೊಂದರೆ ಅಲ್ಲ ನೀವು. ಆದರೆ ಒಂದು ಸಂದರ್ಭದಲ್ಲಿ ಗೆರೆ ದಾಟಬಿಟ್ರೆ ಅಲ್ಲಿ ಎಡವಟ್ಟುಗಳಾಗ್ತಾವೆ ನಿಮಗೆ ಅಂತ ಹೇಳಿ ಅಂತ. ಸೊ ಆಗಿದ್ದು ಅದನ್ನೇ. ಒಂದು ಹಂತದ ತನಕ ಇದ್ದರೆ ಜನ ಅದನ್ನು ಒಪ್ಕೊಳ್ತಾರೆ. ಆದರೆ ನೀವೆಲ್ಲೋ ಒಂದು ಕಡೆಗೆ ನಿಮ್ಮ ಈ ದುರಾಸೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನಾನೇ ಅಧಿಕಾರ ಮಾಡಬೇಕು ಅನ್ನುವಂಥದ್ದು ಬಂಡತನ ಅನ್ನೋದಕ್ಕೇನು, ಆ ಬಂಡತನಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಕಬಡ್ಡಿ ಗೆರೆ ಎಕ್ಸಾಂಪಲ್. ಅಲ್ಲಿ ತನಕ ಹೋಗಿ ನೀವು ದಾಟಿದ್ರಿ ಅಂತಂತಂದರೆ ಎಡವಟ್ಟಾಯಿತು ಅಂತಲೇ ಅರ್ಥ. ಸೊ ಇದು ಸಂಗತಿ. ಚುನಾವಣಾ ಆಯೋಗದ ಪ್ರಕಾರ ಏನು ಅಂದರೆ, ಈ ಕೆಲವರು ಮಾತಾಡ್ತಾ ಇದ್ರು, ಇಲ್ಲ ಈ ತೋರಿಸ್ತಿರುವಂಥ ಸಂಖ್ಯೆಗಳು ಆಮ್ ಆದ್ಮಿ ಪಾರ್ಟಿಯ ನಾಯಕಿನೇ ಹೇಳ್ತಾ ಇದ್ರು, ಇಲ್ಲ ಈಗ ನನಗೆ ವಿವರಗಳು ಬರ್ತಾ ಇದೆ ಅಂತ. ಈ ಚುನಾವಣಾ ಆಯೋಗದ ವಿವರಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಬರೀ ಈ ಚುನಾವಣಾ ಆಯೋಗ ಹೇಳುವಂಥ ಅಲ್ಲಿ ತನಕ ಕಾದುಕೊಳ್ಳೋದನ್ನೇ ನಾವು ಬೇರೆ ಬೇರೆ ಸಂಗತಿಗಳನ್ನ ಹೇಳ್ತಾ ಇರ್ತೀವಿ. ಯಾಕಂದರೆ ನಮ್ಮದೇ ಆದಂಥ ಒಂದು ನೆಟ್ವರ್ಕ್ ಇರುತ್ತೆ, ಅಲ್ಲಿನ ವಿವರಗಳು ನಮಗೆ ಗೊತ್ತಾಗ್ತಾ ಹೋಗ್ತಾವೆ. ಪ್ರಶ್ನೆ ಬೇರೆ. ಚುನಾವಣಾ ಆಯೋಗದ ಪ್ರಕಾರ 24 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಚುನಾವಣಾ ಆಯೋಗದ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆದರೆ 50 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ, 19 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ. ಸೊ ಇದು ಸಂಗತಿ. ಚುನಾವಣಾ ಆಯೋಗ ಏನು ಅಂತಂದರೆ, ಇದು ಎಷ್ಟರ ಮಟ್ಟಿಗೆ ಹೋಲಿಸ್ಬೇಕೋ ಗೊತ್ತಿಲ್ಲ, ಅಲ್ಲಿ ತನಕ ಕಾದುಕೊಳ್ಳುವಂಥ ಸಂಗತಿ ಇದೆಯಲ್ಲ, ಅದು ಎಲ್ಲವನ್ನೂ ಕೂಡ ಅವರು ಪರಾಮರ್ಶಿಸಿ ಹೇಳಬೇಕಾಗುತ್ತೆ. ಹಾಗಾಗಿ ತಡ ಆಗುತ್ತೆ. ಈಗ ಹೆಂಗೆ ಅಂತಂದರೆ, ಈ ಆಸ್ಪತ್ರೆ ಒಳಗಡೆಗೆ ಪೇಷಂಟ್ ಇರ್ತಾನೆ, ಆಸ್ಪತ್ರೆಯಲ್ಲೇ ನಮ್ಮದು ಮೂಲಗಳಿರ್ತವೆ, ಅವರು ಅಲ್ಲಿನ ಸ್ಥಿತಿಗತಿಗಳು ಹೆಂಗಿದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಆಸ್ಪತ್ರೆಯ ಬುಲೆಟಿನ್, ಹೆಲ್ತ್ ಬುಲೆಟಿನ್ ಬರೋದಂಗೆ ನಾವು ಕಾಯ್ತಾ ಇರ್ತೀವಿ. ಚುನಾವಣಾ ಆಯೋಗದ ಇದೆಯಲ್ಲ, ಅದು ಹೆಲ್ತ್ ಬುಲೆಟಿನ್ ಅಂತ ನಾವು ಭಾವಿಸ್ಬೇಕು. ಒಳಗಡೆ ಇರುವಂಥ ನಮ್ಮ ಸೋರ್ಸ್ ಇದೆಯಲ್ಲ, ಆ ಸೋರ್ಸ್ ಪ್ರಕಾರ. ಯಾಕಂದರೆ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳಿರ್ತವೆ. ಟೋಟಲ್ ಮತಗಳೆಷ್ಟು ರಮೇಶ್? ಟೋಟಲ್ ಮತಗಳಿಷ್ಟು. ಟೋಟಲ್ ಮತಗಳಲ್ಲಿ ರಮೇಶ್ ಬಾಬು ಎಷ್ಟು ತಗೊಂಡಿದ್ದಾರೆ, ಅಶ್ವಥ್ ನಾರಾಯಣ ಎಷ್ಟು ತಗೊಂಡಿದ್ದಾರೆ, ಆಮ್ ಆದ್ಮಿ ಪಾರ್ಟಿ ಎಷ್ಟು ತಗೊಂಡಿದ್ದಾರೆ ಅಂತ ನೋಡುವಂಥ ಸಂದರ್ಭದಲ್ಲಿ ನಮ್ಗೆ ಅದರ ಪಕ್ಕಾ ಲೆಕ್ಕಾಚಾರಗಳು ಗೊತ್ತಾಗ್ಬಿಡ್ತವೆ. ಅಂತರಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ನೀವೇ ಗೆಲ್ತೀರಿ ಅನ್ನುವಂಥ ಲೆಕ್ಕಾಚಾರಗಳು ಗೊತ್ತಾಗ್ಬಿಡ್ತವೆ. ಹಾಗಾಗಿ ನಾವೇನು ಅಂತ ನಾವು ಕ್ಲಿಯರ್ ಇಂಡಿಕೇಶನ್ ಬಿಜೆಪಿ ಇಸ್ ಗೋಯಿಂಗ್ ಟು ಅಪರ್ ಎಂಡ್, ಅದರಲ್ಲಿ ಎರಡನೇ ಮಾತಿಲ್ಲ. ಕರೆಕ್ಟ್. ಅದು ವಾಸ್ತವ ನಾವು ಇಟ್ಕೊಂಡು ಮಾತಾಡಬೇಕಾಗತ್ತೆ. ಇನ್ನೇನು ಪೋಸ್ಟ್ ಮಾರ್ಟಮ್ ಇದು ಯಾಕೆ ಆಯ್ತು ಅಂತ ನಾವು ವಿಮರ್ಶೆ ಮಾಡ್ಬೇಕು ಬಿಟ್ರೆ, ಅಲ್ಲಿ ಇಲ್ಲ ಚುನಾವಣಾ ಆಯೋಗ ಈ ಅಂಕಿಅಂಶ ಕೊಟ್ಟಿದೆ, ಇನ್ಯಾವುದೋ ಈ ಅಂಕಿಅಂಶ ಅಲ್ಲ. ಮೇಡಮ್ ಹೇಳಿದ್ರು ಇನ್ನು ಪೋಸ್ಟಲ್ ಅವ್ರ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಆಗ ತಪ್ಪು ಅಂತಲ್ಲ, ಅವರು ಪಾರ್ಟಿ ಡಿಪೆಂಡ್ ಮಾಡ್ಕೊಳ್ಳೋದು ಇಟ್ ಇಸ್ ನ್ಯಾಚುರಲ್, ಅದೇನು ತಪ್ಪು ಅಂತಲ್ಲ. ಆಮೇಲೆ ರಮೇಶ್, ಚುನಾವಣಾ ಆಯೋಗ ಅದೆಲ್ಲ ಎಂಟ್ರಿ ಮಾಡಬೇಕು ಸರ್, ಇದಕ್ಕೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡೋರಿಗೆ ಅವ್ರು ಕೊಡಕ್ಕಾಗಲ್ಲ ಸರ್. ಇದಕ್ಕೆ ಫೈನಲ್ ಎಂಟ್ರಿ ಮಾಡಿದ್ಮೇಲೆ ಅವರು ಅನೌನ್ಸ್ ಮಾಡೋದು. ಇದಕ್ಕೆ ಪೂರಕವಾಗಂತ ಮೇಡಮ್ ಹೇಳ್ತಾ ಇದ್ದೀನಿ. ನೋಡಿ, ಆಮ್ ಆದ್ಮಿ ಪಾರ್ಟಿ ದೆಹಲಿನಲ್ಲಿ ಅಧಿಕಾರದ ಜೆಂಡಾ ಊರ್ತು, ಅದಾದಮೇಲೆ ಪಂಜಾಬಿ ಬಂತು, ಕೆಲವೊಂದು ಮಾಡಿದಂಥ ತಪ್ಪುಗಳಿದಾವಲ್ಲ. ಈ ಬೆಂಗಳೂರಿನಲ್ಲಿ ಒಂದಷ್ಟು ಜನ ತುಂಬ ಉತ್ಸಾಹದಿಂದ ಓಡಾಡ್ತಾ ಇದ್ರು. ಈಗಲೂ ಕೂಡ ನಿಜಕ್ಕೂ ಈ ಸಾಮಾಜಿಕ ಕಳಕಳಿ ಇರುವಂಥ ಈ ಮೇಡಮನ್ನು ಸೇರಿಸ್ಕೊಂಡಂಗೆ ತುಂಬ ಜನ ಓಡಾಡ್ತಾ ಇದ್ದಾರೆ ಸರ್. ಅದನ್ನ ಒಪ್ಕೊಳ್ತೀನಿ, ಒಳ್ಳೊಳ್ಳೆ ಅಧಿಕಾರಿಗಳು. ಆಗಲೇ ನನ್ನ ಸ್ನೇಹಿತ ಅಶ್ವಥ್ ನಾರಾಯಣ ಅವರು ಪೊರ್ಕೆಯನ್ನ ಪದ ಬಳಸಿದ್ರು. ಅದೇ ಪೊರ್ಕೆ ಎಷ್ಟು ಏಟು ಕೊಡ್ತಂದ್ರೆ ಬಿಜೆಪಿಗೆ 67 ಸೀಟು ಕುಡಿಸ್ಕೊಂಡು ಹೊಟ್ಟೋದ್ರು. ಮತ್ತೆ ಇವತ್ತೇನಾಗಿದೆ ಪರಿಸ್ಥಿತಿ, 38% ಓಟ್ ತಗೊಂಡಿದ್ವಿ ನಾವು. ಪಾರ್ಟಿ ರೆಕಗ್ನಿಷನ್ ತಗೊಂಡಿದ್ದಾರೆ ಅವರು. ವಿ ಕೆನಾಟ್ ಡಿನೈ ಇಟ್. ಅಲ್ಲ ಸರ್, ಅದ್ರ ಜೊತೆ ನಾನು ಹೇಳಕೊಟ್ಟೆ, ಅದು ಇವ್ರು ಏನಾದ್ರು ವಿಸ್ತರಿಸ್ಬಿಟ್ಟಿದ್ರೆ ಬೆಂಗಳೂರಿಗೂ ಏನಾದ್ರು ಬಂದಿ ಇದಕ್ಕಿಂತ ಬಿಬಿಎಂಪಿ ಚುನಾವಣೆ ಆಗುವಂತ ಸಂದರ್ಭದಲ್ಲಿ ನಾವು ಯಾರು ನಿಲ್ಲಲ್ಲ ಅಂತ ನನಗೆ ಅನ್ಸುತ್ತೆ. ಇವರು ಪಾರ್ಟಿ ಅವ್ರ ಡಿಸಿಷನ್, ಅದೇ ನಾನು ಹೇಳ್ತಿರೋದು. ಇವರು ಯಾವ ಲೆಕ್ಕಾಚಾರ ಅಲ್ಲಿಂದ ಇಲ್ಲಿ ಬರೋದೇ ಇಲ್ಲ ಬಿಡಪ್ಪ ನಂಗಾಗ್ಬಿಡ್ತು. ಪಂಜಾಬ್ ಚುನಾವಣೆ ಆದ್ಮೇಲೆ ಕರ್ನಾಟಕದಲ್ಲೂ ಒಂಥರ ಒಂದು ಆಸೆ ಇಟ್ಕೊಂಡಿದ್ರು, ತಪ್ಪು ಅಂತಲ್ಲ ರಾಜಕೀಯವಾಗಿ. ಬಟ್ ಇವತ್ತು ಅಲ್ಲಿ ಅವ್ರು ಮಾಡಿದಂಥ ತಪ್ಪುಗಳು, ಅಲ್ಲಿ ನಡ್ಕೊಂಡ ರೀತಿ, ಅಣ್ಣಾ ಹಜಾರೆ ಅವರ ಮೂಮೆಂಟಲ್ಲಿ ಅವರು ಅವಕಾಶ ತಗೊಂಡು ಬಂದ ನಂತರ ಏನೇನು ಮಾಡಿದ್ರು, ಮತ್ತು ಅಬಕಾರಿ ನೀತಿನಲ್ಲಿ ಆದಂಥ ಸ್ಕ್ಯಾಂಡ್ಲ್ಗಳು, ಆಂಧ್ರದ ನಾಯಕರು, ಅವರು BRS ನಾಯಕರು ಅರೆಸ್ಟ್ ಆದಂಥದ್ದು, ಇವೆಲ್ಲ ಅವರಿಗೆ ಒಂದು ಕಪ್ಚುಕ್ಕೆ ಆಯಿತು. ನೀವು ಹೇಳ್ದಂಗೆ ಅವ್ರು ಜೈಲಿಗೆ ಹೋದಾಗಲೂ ರೆಸಿಗ್ನೇಷನ್ ಕೊಡದಲ್ಲೇ ಇದ್ದಿದ್ದು, ಇವೆಲ್ಲ ತಪ್ಪು ನಿರ್ಧಾರಗಳು. ಅವರೊಂದು
ಕಠಿಣವಾಗಿ ಒಂದು ನಿರ್ಧಾರ ತಗೊಂಡು ಅಲ್ಲಿ ಬೇರೆ ಸೆಕೆಂಡ್ ಲೈನ್ ಲೀಡರ್ಗಳು ಬಿಟ್ಕೊಟ್ಟು ಪಾರ್ಟಿ ಕೆಲಸ ಮಾಡಿದ್ರೆ ಅದು ಬೇರೆ ಥರ ಸಂದೇಶ ಹೋಗ್ತಾ ಇತ್ತೇನೋ. ಬಟ್ ತಪ್ಪುಗಳು ಮಾಡಿದ್ದಾರೆ. ಬಟ್ ರಾಜಕೀಯವಾಗಿ ಕಲಿಬೇಕು. ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಪ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಚುನಾವಣಾ ಫಲಿತಾಂಶಗಳು ನಾವು ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅದನ್ನು ಸರಿಪಡಿಸ್ಕೋಬೇಕು, ಮತ್ತೆ ಸರಿಪಡಿಸ್ಕೊಂಡು ಮುಂದೆ ಹೋಗಬೇಕು. ಬಹುತೇಕ ಅವರು ಇಲ್ಲ ನಾನು ಒಬ್ಬನೇ ಫೇಸ್ ಮಾಡ್ತೀನಿ, ಆಪ್ ಒಂದೇ ಗೆಲ್ಲುತ್ತೆ, ಈ ಥರದ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದು ತಪ್ಪಾಯಿತು. ಎಗೇನೆಸ್ಟ್ BJP ವೋಟ್ ಸ್ಪಿಟ್ ಆಗ್ದಂಗೆ ಒಂದು ಅಮಿಕಬಲ್ ಸೆಟಲ್ಮೆಂಟ್ ಮಾಡಿದರೆ ಬಹುಶಃ ಈ ಥರದ ಫಲಿತಾಂಶ ಬರ್ತಾ ಇದೆ. ಆಮೇಲೆ ಯಾವತ್ತೂ ಕೂಡ ರಮೇಶ್ ಒಪ್ಕೋತಿರ್ತಾವು, ಈ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರ ಥರ ವರ್ತನೆ ಮಾಡಬಾರ್ದು ಸರ್ ನಾಯಕರುಗಳು. ರಾಜಕಾರಣದಲ್ಲ ಜೊತೆಗಿದ್ದಂಥವ್ರು ಬೆಳೆಸಬೇಕು, ಬೆಳೆಸಿ ಅವ್ರಿಗೂ ಕೂಡ ಅವಕಾಶಗಳು ಕೊಡಬೇಕು. ನಾನೇ ಮಾಡಬೇಕು, ನಂದೇ ಇದು ಅನ್ನುವಂಥದ್ದು ಇದೆಲ್ಲ ವರ್ಕೌಟ್ ಆಗಲ್ಲ ಇವುಗಳೆಲ್ಲ. ಈಗ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ 18ರಿಂದ 22 ಕ್ಷೇತ್ರದಲ್ಲಿ ಆಪ್ಗೆ ಕಾಂಗ್ರೆಸ್ಸಿಂದ ತೊಂದರೆ ಆಗಿದೆ ಅನ್ನೋದು ಇನ್ಫಾರ್ಮೇಶನ್ ಬರ್ತಾ ಇದೆ. ಅಂದರೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದರೆ ಫಲಿತಾಂಶ ಬೇರೆ ಥರ ಹೋಗಿರೋದು. ಈಗೇನು ಪಾರ್ಲಿಮೆಂಟಲ್ಲಿ ಹೊಂದಾಣಿಕೆ ಮಾಡ್ಕೊಂಡವರು ಅದೇ ಥರ ಅಸೆಂಬ್ಲಿಗೆ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಬೇರೆ ಫಲಿತಾಂಶ ಬಂದಿರೋದು. ಬಹುತೇಕ ಅವ್ರಿಗೂ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು, ಆಪ್ ಒಂದೇ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಬೇರೆ ಬೇರೆ ಪಕ್ಷಗಳು ಅವ್ರಿಗೆ ಸಪೋರ್ಟ್ ಕೊಟ್ಟಂಥದ್ದು, ಸಮಾಜವಾದಿ ಪಾರ್ಟಿ ಸಪೋರ್ಟ್ ಕೊಟ್ಟಂಥದ್ದು, ಮಮತಾವ್ರು ಸಪೋರ್ಟ್ ಕೊಟ್ಟಂಥದ್ದು ಎಲ್ಲ ಒಂದು ಕಡೆ ಅವ್ರಿಗೂ ಒಂದು ಓವರ್ ಕಾನ್ಫಿಡೆನ್ಸ್ ಆಗಿರ್ಬೋದು. ಬಟ್ ಇದಾದ್ಮೇಲೆ ಮತ್ತೆ ಸರಿಪಡಿಸ್ಕೋಬೇಕಾಗುತ್ತೆ. ಆದ್ರೆ ನಿಮ್ ಪಾರ್ಟಿದು ಬಹಳ ಹೀನಾಯ ನಮ್ಮದು ಹೆಂಗಿದ್ದಂತ ಪಾರ್ಟಿ ಅವ್ರು ಬಂದು ನಮ್ಮ ಜೊತೆ ಕೈ ಹಿಡಿಲಿ, ನಮ್ಮ ಜೊತೆ ದೋಸ್ತಿ ಮಾಡಿ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. BJP ಅವರು ಇಷ್ಟೆಲ್ಲ ಮಧ್ಯೆ ಅವ್ರೊಂದು ಮಾತು ಹೇಳ್ತಾ ಇದ್ರು, ಬೇಕಾದ್ರೆ ಕಾಂಗ್ರೆಸ್ ಬಂದ್ಬಿಡ್ಲಿ ಆಪ್ ಬರ್ಕೊಡ್ದಲ್ಲಿ ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಗೊತ್ತು ಬರಲ್ಲ ಅಂತ. ಅದಲ್ಲ ಐಡಿಯಾಲಜಿ ಕಮಿಟ್ಮೆಂಟ್. ಅವರು ಖಲಿಸ್ತಾನ್ ಮೂವ್ಮೆಂಟ್ಗೆ ಸಪೋರ್ಟ್ ಮಾಡ್ಕೊಂಡ್ಬಂದ್ರು ಆಪ್ನವರು. ಅದು ಒಂದು ಮೇಜರ್ ಇಶ್ಯೂ ಇದೆ ಇಲ್ಲಿ. ಆ ಕಾರಣಕ್ಕೋಸ್ಕರ BJP ಅವರು ಓಪನ್ ಆಗಿ ಹೇಳ್ತಾ ಇದ್ರು, ಬೇಕಾದ್ರೆ ಕಾಂಗ್ರೆಸ್ ಬಂದ್ಬಿಡ್ಲಿ ಆಪ್ ಬರ್ಕೊಡುದು ಅಂತೇಳಿ. ಇದನ್ನ ಅವ್ರು ತಿದ್ಕೋಬೇಕು. ಕೆಲವನ್ನ ಭಾರತದ ಸಮಗ್ರತೆಗೆ ತೆಟ್ಟು ಬರುವಂತ ವಿಷಯಗಳಲ್ಲಿ ರಾಜಿ ಆಗಬಾರ್ದು.